ಪರ್ಸನಲ್ ಇಯರ್ ನಂಬರ್ 2024ಗೆ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನೀವು ಹುಟ್ಟಿದ ತಿಂಗಳು ಅಂದರೆ ಬರ್ತ್ ಮಂತ್ ಹಾಗೂ ನೀವು ಹುಟ್ಟಿದ ದಿನ ಬರ್ತ್ ಡೇಟ್ ಇವೆರಡನ್ನು ಕೂಡಿಸಿ ಅದು ಬರೋ ಟೋಟಲ್ನ 2024ಕ್ಕೆ ಆ್ಯಡ್ ಮಾಡಬೇಕು. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ 2024 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 2 + 0 + 2 + 4 8 ಬರುತ್ತೆ. ಸೊ ನೀವು ಬರ್ತ್ ಮಂತ್ ಅಂದರೆ ನಿಮ್ಮ ತಿಂಗಳು, ಹುಟ್ಟಿದ ತಿಂಗಳು ಆ ನಂಬರ್, ಹಾಗೂ ನಿಮ್ಮ ಹುಟ್ಟಿದ ದಿನಾಂಕ ಆ ನಂಬರ್, ಹಾಗೂ ಈ ಯೂನಿವರ್ಸಲ್ ಇಯರ್ ಇದೆಯಲ್ಲ 2024 ಅದು 8, ಇದಕ್ಕೆ ಆ್ಯಡ್ ಮಾಡಿದ್ರೆ ಕೊನೆಗೊಂದು ನಂಬರ್ ಬರುತ್ತೆ. ಅದನ್ನು ಸಿಂಗಲ್ ಡಿಜಿಟಾಗಿ ಅಂದರೆ ಒಂದೇ ಸಂಖ್ಯೆ ಬರಬೇಕು, 2 ಸಂಖ್ಯೆ ಬರಬಾರ್ದು, ಒಂದೇ ಸಂಖ್ಯೆ ಬರೋ ಹಾಗೆ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ತಾ ನೀವು ಡಬಲ್ ಡಿಜಿಟ್ ಬಂದರೆ ಸಿಂಗಲ್ ಡಿಜಿಟಾಗಿ ಆ್ಯಡ್ ಮಾಡಿ ನೀವು ಕೊನೆಗೆ ಸಿಂಗಲ್ ಡಿಜಿಟ್ ಫೈನಲಿ ನೀವು ಸಿಂಗಲ್ ಡಿಜಿಟ್ ಬರೋ ಹಾಗೆ ಮಾಡ್ಕೋಬೇಕು. ಹಾಗೆಯೇ ಯಾವುದೇ ಡಬಲ್ ಡಿಜಿಟ್, ಈಗ ನಿಮ್ಮ ತಿಂಗಳು, ಹುಟ್ಟಿದ ತಿಂಗಳು ಈಗ 11, ಈಗ ನವೆಂಬರ್, ಡಿಸೆಂಬರ್, ಅಕ್ಟೋಬರ್, ಸೆಪ್ಟೆಂಬರ್ ಹೀಗೆ ಬಂದರೆ ಅದನ್ನು ಸೆಪ್ಟೆಂಬರ್ 9 ಅಷ್ಟೇ ಅಲ್ವಾ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅದನ್ನು ಸಿಂಗಲ್ ಮಾಡಬೇಕು. ಅಕ್ಟೋಬರ್ 10 ಅದನ್ನು 1 + 0 ಆ್ಯಡ್ ಮಾಡಿದ್ರೆ 1 ಸಿಗುತ್ತೆ. ಹಾಗೆ ನವಂಬರ್ 11, ಸೊ 11 ನಾನು ಮುಂದೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಹಾಗೆ 12 ಡಿಸೆಂಬರ್ 1 + 2 3 ಹೀಗೆ ಆ್ಯಡ್ ಮಾಡಿ 2 ಡಬಲ್ ಡಿಜಿಟ್ ಇದೆಯಲ್ಲ ಅದನ್ನು ಸಿಂಗಲ್ ಆಗಿ ಮಾಡಬೇಕು. ಹಾಗೂ ಈ 11 ಬಗ್ಗೆ ಏನು ಹೇಳಿದೆ, ಯಾಕೆ ಹೇಳಿದೆ ಅಂದರೆ, ಈಗ ಮಾಸ್ಟರ್ ನಂಬರ್ಸ್ ಅಂತ ಇರುತ್ತೆ. ಮಾಸ್ಟರ್ ನಂಬರ್ಸ್ 11, 22 ಮತ್ತು 33 ಇದು ಮಾಸ್ಟರ್ ನಂಬರ್ ಅಂತ ಹೇಳ್ತೀವಿ. ಅದನ್ನು ನಾವು ಸಿಂಗಲ್ ಡಿಜಿಟಾಗಿ ಆ್ಯಡ್ ಮಾಡೋದಿಲ್ಲ. ಈಗ ನವೆಂಬರಲ್ಲಿ ನೀವು ಹುಟ್ಟಿದ್ರಿ ಅಂದರೆ ನವಂಬರ್ದು 11 ಹಾಗೇ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. 11ನ್ನು ಮುಂದೆ, ಈಗ ನಾನು ಮುಂದೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, 11ನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಆ್ಯಡ್ ಮಾಡಬೇಕು. ಈಗ ಅಕಸ್ಮಾತ್ ನೀವು 22ನೇ ತಾರೀಕು ಹುಟ್ಟಿದ್ರಿ ಅಂದರೆ 22ನೇ ತಾರೀಕದು ಹಾಗೆಯೇ ಕ್ಯಾರಿ ಮಾಡಬೇಕು. ಅದನ್ನು 2 + 2 4 ಮಾಡಿಕೊಡ್ದು. ಹಾಗೆ ನವೆಂಬರ್ನ 11 1 + 1 2 ಮಾಡಿಕೊಡ್ದು. ಓಕೆ, ಈಗ ಕೆಲವೊಂದು ಎಕ್ಸಾಂಪಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಎಕ್ಸಾಂಪಲು ಆಗಸ್ಟ್ 24 ತೆಗೆದುಕೊಳ್ಳೋಣ. ಆಗಸ್ಟು 8ನೇ ತಿಂಗಳು, ಆಗಸ್ಟ್ ನೀವು 8 ಅಂತ ಹಾಕ್ಕೊಳ್ತೀರಾ. ಹಾಗೆ 24 ಇದ್ದರೆ 2 + 4 ಅದನ್ನು 6 ಕೂಡಿಸಿದ್ರೆ, 2 ಮತ್ತು 4 ಕೂಡಿಸಿದ್ರೆ 6 ಬರುತ್ತೆ. ಸೊ 8 ಹಾಗೆ ಇಟ್ಕೊಳ್ಳಿ, 6 ಇಟ್ಕೊಳ್ಳಿ. ಆಮೇಲೆ 2024 ಈ ಡಿಜಿಟ್ಸ್ ಇದೆಯಲ್ಲ 2 0 2 4 ಆ್ಯಡ್ ಮಾಡಿದ್ರೆ ಕೂಡಿಸಿದ್ರೆ 8 ಬರುತ್ತೆ. ಸೊ ಈಗ ನೀವು ಏನೇನು ಮಾಡಬೇಕು, 8 + 6 + 8 ಇದಿಷ್ಟು ಕೂಡಿಸ್ಬೇಕು. ಸೊ ಕೂಡಿಸಿದರೆ ಏನು ಬರುತ್ತೆ, 22 ಬರುತ್ತೆ ಅಲ್ವಾ. 8 6 14, 14 8 22. ಈಗ 22 ಮತ್ತೆ ಕೂಡಿಸ್ಬೇಕು, 2 + 2 4. ಸೊ ಲಾಸ್ಟಿಗೆ ಏನು ಬರುತ್ತೆ, ಏನೇ ಡಬಲ್ ಡಿಜಿಟ್ ಬಂದ್ರೂ, 22 ಬಂದ್ರೂ ಅಷ್ಟೇ, 33, 11 ಯಾವುದೇ ಡಬಲ್ ಡಿಜಿಟ್ ಬಂದರೆ ಅದನ್ನು ಸಿಂಗಲ್ ಡಿಜಿಟಾಗಿ ಚೇಂಜ್ ಮಾಡಬೇಕು. ಓಕೆ, ಸೊ ನಿಮಗೆ 24ನೇ ಆಗಸ್ಟಲ್ಲಿ ಹುಟ್ಟಿದರೆ ನೀವು 2024 ವರ್ಷಕ್ಕೆ, ಈಗ 2024 ಇಯರ್ಗೆ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಏನಾಗುತ್ತೆ, 4 ಆಗುತ್ತೆ. ಗೊತ್ತಾಯ್ತಲ್ಲ ಹೇಗೆ ಮಾಡಿದೆ ಅಂತ. ಈಗ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಜೂನ್ 22 ನಿಮ್ಮ ಬರ್ತ್ಡೇ ಆಗಿತ್ತು ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಜೂನ್ 6 ಹಾಗೆ ನಿಮ್ಮ ಇದು ದಿನಾಂಕ ಬರ್ತ್ಡೇ ಇದೆಯಲ್ಲ ಅದು 22. ಸೊ 22 ಆಗಿರೋದನ್ನು ಅದು ಆ್ಯಡ್ ಮಾಡಿಕೊಡ್ದು, ಹಾಗೆ ತಗೊಳ್ಳಿ. ಈಗ ಏನು ಮಾಡಬೇಕು, 6 + 22 + 8. 8 ಏನು 2024 ಇದೆಯಲ್ಲ ಅದನ್ನು ಆ್ಯಡ್ ಮಾಡಿದ್ರೆ ಬರೋದು 8. ಸೊ ನಾವೀಗ 2024 ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ, ಸೊ ತಿಂಗಳು, ನೀವು ಹುಟ್ಟಿದ ತಿಂಗಳು 6 ಜೂನ್, ಹಾಗೆ ಹುಟ್ಟಿದ ದಿನಾಂಕ 22, ಅದನ್ನು 2024ಕ್ಕೆ ಆ್ಯಡ್ ಮಾಡಬೇಕು. 6 + 22 + 8. ಇಲ್ಲಿ ನೋಡಿ 22 ನಾವು ಸಿಂಗಲ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ಮಾಸ್ಟರ್ ನಂಬರ್. ಸೊ 22 6 + 22 + 8 ಎಷ್ಟಾಯಿತು, 36 ಆಯಿತು ಅಲ್ವಾ. ಸೊ 36 ಸಿಕ್ಕಿದೆ. ಅದು 36ನ್ನು ಮತ್ತೆ ಸಿಂಗಲ್ ಡಿಜಿಟಾಗಿ ಮಾಡಿ, 3 + 6 9. ಸೊ ಹೀಗಾಗಿ ನೀವು ಜೂನ್ 22ನೇ ತಾರೀಕು ಹುಟ್ಟಿದರೆ 2024 ಆ ವರ್ಷಕ್ಕೆ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಏನಾಗುತ್ತೆ, 9 ಆಗುತ್ತೆ. ಗೊತ್ತಾಯ್ತಲ್ಲ, ಇದು ನೀವು ಮಾಸ್ಟರ್ ನಂಬರ್ ಬಂದರೆ ಹೇಗೆ ಅಂತ ಮಾಡ್ಕೊಳ್ಳೋದು. ಈಗ ಇನ್ನೊಂದು ತೊಗೊಳ್ಳೋಣ. ಇದು ಡೇಟಲ್ಲಿ ನಿಮಗೆ 22 ಮಾಸ್ಟರ್ ನಂಬರ್ ಬಂತು. ಹಾಗೆ ತಿಂಗಳಲ್ಲಿ ಮಾಸ್ಟರ್ ನಂಬರ್, ಸಪೋಸ್ ಈಗ ನವೆಂಬರ್ 15 ಕೊಟ್ಟಿದ್ರಿ ನೀವು,
ಆವಾಗ ಏನು ಮಾಡಬೇಕು, ನವೆಂಬರ್ ತಿಂಗಳು 11 11 ಹಾಗೇ ಇಟ್ಕೊಳ್ಳಿ. ಹಾಗೆ ನಿಮ್ಮ ಬರ್ಡೇ ಅಂದರೆ ತಿಂಗಳು ದಿನಾಂಕ, ಹುಟ್ಟಿದ ದಿನಾಂಕ 15, ಅದನ್ನು 1 + 5 6 ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ 11 + 6 + 8 8 ಬಂತು. 2024 ನಾವು ಕೂಡಿಸಿದ್ವಲ್ಲ, 2 + 0 + 2 + 4, ಅದರಿಂದ 8 ಬಂತು. ಸೊ ನಿಮಗೆ ಪರ್ಸನಲ್ ಇಯರ್ ನಂಬರ್ ಹೇಗೆ ಮಾಡ್ತೀರಾ ಈಗ, 11 + 6 + 8. ಸೊ ಇದನ್ನು ಟೋಟಲ್ ಮಾಡಿದ್ರೆ ನಿಮಗೆ 25 ಸಿಗುತ್ತೆ. ಸೊ 25ನ ಮತ್ತೆ ಒಂದು ಸಿಂಗಲ್ ಆಗಿ ಮಾಡಿದರೆ 2 + 5 = 7. ಅಂದರೆ 2 + 5 ಕೂಡಿಸಿದ್ರೆ ನಿಮಗೆ 7 ಸಿಗುತ್ತೆ. ಸೊ ನೀವು ನವಂಬರ್ 15 ಕೊಟ್ಟಿದ್ದರೆ 2024ಕ್ಕೆ ನಿಮ್ಮ ಪರ್ಸನಲ್ ಇಯರ್ ನಂಬರ್ 7. ಗೊತ್ತಾಯ್ತಲ್ಲ? ಹೀಗೆ ನಾವು ಏನು ಮಾಡ್ತೀವಿ, ನಿಮ್ಮ ಹುಟ್ಟಿದ ತಿಂಗಳು 2 ಆಗಿದ್ದರೆ ಅದನ್ನು ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಮಾಡ್ಕೊಂಡು ಆ್ಯಡ್ ಮಾಡಿ, ಹಾಗೆ ಹುಟ್ಟಿದ ದಿನಾಂಕ ಅದನ್ನು 2 ಇದ್ದರೆ ಸಿಂಗಲ್ ಆಗಿ ಮಾಡಿಕೊಂಡು 2024ಕ್ಕೆ ಆ್ಯಡ್ ಮಾಡ್ತೀವಿ. 2024 ನಿಮ್ಗೆ ಗೊತ್ತೇ ಇದೆ, ಈ ವರ್ಷ 2024ಕ್ಕೆ ನಾವು ಈಗ ತೊಗೊಳ್ತೀವಿ ಬರುವ ವರ್ಷದ್ದು, ಅದು 2024 ನೀವು ಆ್ಯಡ್ ಮಾಡಿದ್ರೆ 8 ಆಗುತ್ತೆ. ಸೊ ಹಾಗಾಗಿ ಪ್ರತಿ ಸಲ ನೀವು ಆ್ಯಡ್ ಮಾಡೋದೇನು ಬೇಕಾಗಲ್ಲ. ಸೊ ಡೈರೆಕ್ಟಾಗಿ ನೀವು 8 ತೊಗೊಂಡ್ಬಿಡ್ಬೋದು, ಏಕೆಂದರೆ 2024 ಏನಿವೆ ಆ್ಯಡ್ ಮಾಡಿದ್ರೆ 8 ಬರುತ್ತೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ನಿಮ್ಮ ಪರ್ಸನಲ್ ಇಯರ್ ನಂಬರ್, ನಿಮ್ಮ ತಿಂಗಳು ಅದನ್ನು ಸಿಂಗಲ್ ಡಿಜಿಟ್ ಆಗಿ ಮಾಡಬೇಕು, ಹಾಗೆ ನಿಮ್ಮ ಹುಟ್ಟಿದ ತಿಂಗಳು ಸಿಂಗಲ್ ಡಿಜಿಟ್ ಮಾಡಬೇಕು, ಹಾಗೆ ಹುಟ್ಟಿದ ದಿನಾಂಕ ಸಿಂಗಲ್ ಡಿಜಿಟ್ ಮಾಡಬೇಕು. ಅವೆರಡನ್ನು ಕೂಡಿಸಿ ನೀವು 8 ನಂಬರ್ಗೆ ಆ್ಯಡ್ ಮಾಡಿದ್ರೆ ಫೈನಲ್ ಒಂದು ಡಿಜಿಟ್ ಬರುತ್ತೆ. ಈ ಡಬಲ್ ಡಿಜಿಟ್ ಬಂದರೆ ಅದನ್ನು ಆ್ಯಡ್ ಮಾಡಿ ಸಿಂಗಲ್ ಡಿಜಿಟ್ ಆಗಿ ಕನ್ವರ್ಟ್ ಮಾಡಬೇಕು. ಸಪೋಸ್ ಮಾಸ್ಟರ್ ನಂಬರ್ಸ್ 11, 22, 33 ಬಂದರೆ ಇನ್ ಬಿಟ್ವೀನ್ ಅದು ಹುಟ್ಟಿದ ತಿಂಗಳಾಗಿರ್ಬೋದು, ಹುಟ್ಟಿದ ದಿನಾಂಕ ಇರ್ಬೋದು, ಇವೆರಡರಲ್ಲಿ ಯಾವುದ್ರಲ್ಲಾದರೂ 11, 22 ಇವೆರಡು ಬಂದರೆ ಅದನ್ನು ಹಾಗೇ ಕ್ಯಾರಿ ಮಾಡಬೇಕು, ಅದನ್ನು ಆ್ಯಡ್ ಮಾಡಿ ಸಿಂಗಲ್ ಡಿಜಿಟ್ ಮಾಡಿಕೊಡ್ದು. ಹಾಗೆ 11ನ 11 ತೊಗೊಂಡು ಆ್ಯಡ್ ಮಾಡಿ ಕೊನೆಯಲ್ಲಿ ಲಾಸ್ಟಿಗೆ ಫೈನಲ್ ಟೋಟಲ್ನ ನೀವು ಸಿಂಗಲ್ ಡಿಜಿಟ್ ಮಾಡಬೇಕು. ಹಾಗೆ ಇದು 22 ಬಂದರೂ ಮಧ್ಯದಲ್ಲಿ ನೀವು ಅದು ಆ್ಯಡ್ ಮಾಡಬೇಡಿ, ಲಾಸ್ಟ್ ಫೈನಲ್ ನಂಬರು ಆ್ಯಡ್ ಮಾಡಿ ಡಬಲ್ ಡಿಜಿಟ್ ಬರುತ್ತಲ್ಲ ಅದನ್ನು ಸಿಂಗಲ್ ಮಾಡಿ. ಓಕೆ, ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ, ಹೇಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಏನಾದರೂ ಡೌಟ್ ಇದ್ದರೆ ಖಂಡಿತ ನೀವು ನನಗೆ ಕಮೆಂಟ್ಸಲ್ಲಿ ಹಾಕಿ, ನಿಮ್ಮ ಹುಟ್ಟಿದ ತಿಂಗಳು ಮತ್ತು ಡೇಟು ಎರಡನ್ನೂ, ಡೇಟ್ ಮತ್ತು ಮಂತನ್ನು ಹಾಕಿ ನಾನು ಅದನ್ನು ಆ್ಯಡ್ ಮಾಡಿ ನಿಮಗೆ ಪರ್ಸನಲ್ ಇಯರ್ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ. ಓಕೆ.